ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಛೇ, ಎಂಥ ದೊಡ್ಡ ಎಡವಟ್ಟಾಗೋಯ್ತು. ಆ ಶೋಭರಾಜ್ಗೆ ಮದುವೆ ವಿಷಯ ಎಲ್ಲ ಗೊತ್ತು, ಅವನು ಅದನ್ನೇ ಹೇಳ್ತೀನಿ ಅಂತ ಹೆದರಿಸ್ತಿದ್ದಾನೆ ಅಂದ್ಕೊಂಡು ನಾನೇ ಎಲ್ಲ ಸತ್ಯ ಹೇಳ್ಬಿಟ್ನಲ್ಲ. ಇನ್ನು ಅವ್ನು ಸುಮ್ಕಿರಕ್ಕಿಲ್ಲ. ಬರೀ ನಾನು ಡ್ಯಾನ್ಸ್ ಮಾಡಿದ ವಿಷಯ ಇಟ್ಕೊಂಡು ಇಷ್ಟು ದಿನ ಬ್ಲ್ಯಾಕ್ ಮೇಲ್ ಮಾಡಿ ನಮ್ಮ 3 ಜನದ ಜೀವನನೂ ಹಾಳು ಮಾಡ್ದ. ಇನ್ನಿಂತ ದೊಡ್ಡ ಸತ್ಯ ಗೊತ್ತಾದ್ಮೇಲೆ ಕೇಳಬೇಕಾ? ಪದ್ಮಿನಿ, ನೀನಾದರೂ ಹೇಳ್ಬೋದಿತ್ತಲ್ವಾ ಅವ್ನಿಗೆ ವಿಷಯ ಎಲ್ಲ ಗೊತ್ತಿಲ್ಲ ಅಂತ. ನಾನು ನಿಮಗೆ ಸನ್ನೆ ಮಾಡ್ತಾನೆ ಇದ್ದೆ, ನೀವು ಹೇಳುವಾಗ ತಡೆಯೋಕ್ಕೂ ಪ್ರಯತ್ನ ಪಟ್ಟೆ. ಹೌದು, ಆದರೆ ನೀವು ನಮ್ಮ ಮಾತನ್ನೇ ಕೇಳಿಸ್ಕೊಳ್ದೆ ಎಲ್ಲ ವಿಷಯನೂ ಹೇಳ್ಬಿಟ್ರಿ. ಶಿಟ್, ಈಗೇನು ಮಾಡೋದು? ಅವ್ನು ಮತ್ತೆ ಮನೆಗೆ ಬಂದು ಎಲ್ರಿಗೂ ಸತ್ಯನ ಹೇಳ್ಬಿಟ್ರೆ? ನಂದನ್ ಅವರೇ, ಅವನ್ನ ತಡೆಯೋದು ಬೇಡ. ಒಂದಲ್ಲ ಒಂದಿನ ಎಲ್ಲ ಸತ್ಯ ಗೊತ್ತಾಗದೆ, ಅದು ಅವನಿಂದಾನೇ ಗೊತ್ತಾಗಲಿ. ನಮ್ಮ 3 ಜನ ಈ ಸಂದರ್ಭನ ಎದುರಿಸೋಣ. ಬೇಡ ಅಕ್ಕ, ಯಾವುದೇ ಕಾರಣಕ್ಕೂ ಈ ಸತ್ಯ ಆಚೆ ಬರಬಾರ್ದು. ಅವನನ್ನು ನಾವೇ ತಡಿಬೇಕು, ಇಲ್ಲಾಂದ್ರೆ ನಾನು ಸಿಕ್ಕಾಕೋತೀನಿ. ಎಲ್ಲರ ಜೀವನಾನು ಹಾಳಾಗೋಗುತ್ತೆ. ಈಗ ನಂದನವ್ರಿಗೆ ಎಲ್ಲ ಸತ್ಯ ಗೊತ್ತಲ್ವಾ, ಮತ್ತ್ಯಾಕೆ ಸುಮ್ಮನೆ ಮನೆಯವ್ರಿಗೆಲ್ಲ ಗೊತ್ತಾಗಬೇಕು? ಅಂದರೆ ಜೀವನ ಪರ್ಯಂತ ಈ ಸತ್ಯನ ಮುಚ್ಚಿಟ್ಕೊಂಡೇ ಬದುಕಬೇಕಾ ನಾವು ಪೂರ್ವಿ? ಅದ್ರಲ್ಲಿ ಏನಕ್ಕ ತಪ್ಪೈತೆ? ಬಾಬಾ, ನೀವಾದರೂ ಹೇಳಿ. ಇಲ್ಲ ಪೂರ್ವಿ, ಪದ್ಮಿನಿ ಹೇಳ್ತಿರೋದೇ ಸರಿ. ಮನೆಯವರಿಂದ ಇಂಥ ದೊಡ್ಡ ಸತ್ಯನ ಮುಚ್ಚಿಟ್ಟು ಅವ್ರಿಗೆ ದ್ರೋಹ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಅದರಲ್ಲೂ ಅಜ್ಜಿ ಸುಳ್ಳನ್ನು ಸಹಿಸ್ಕೊಳ್ಳೋವಂಥವ್ರು ಅಲ್ವೇ ಅಲ್ಲ. ಅವ್ರಿಗೆ ಈ ಸತ್ಯ ಗೊತ್ತಾಗಲೇಬೇಕು. ಆದರೆ ಅದು ಆ ಶೋಭರಾಜಿಂದ ಗೊತ್ತಾಗಬಾರ್ದು. ಯಾವನೋ 3ನೇ ಒಂದಿಂದ ಈ ವಿಷಯ ಗೊತ್ತಾದರೆ ಅಜ್ಜಿಗೆ, ಮನೆಯವ್ರಿಗೆಲ್ಲ ತುಂಬ ದೊಡ್ಡ ಆಘಾತ ಆಗುತ್ತೆ. ವಿಷಯ ಗೊತ್ತಾಗೋದಿದ್ರೆ ನಮ್ಮ 3 ಜನರಿಂದನೇ ಗೊತ್ತಾಗಬೇಕು. ಅದನ್ನೆಲ್ಲ ಯೋಚನೆ ಮಾಡೋಣ. ಸದ್ಯಕ್ಕೆ ಆ ಶೋಭರಾಜು ಸತ್ಯ ಹೇಳ್ದಿದ್ದ ಹಾಗೆ ತಡೆಯೋಣ, ಸರಿನಾ? ಈಗ ಚಂದುಲಾಲ್ ಅವ್ರು ಬರ್ತಿದ್ದಾರೆ, ನಾನು ಹೋಗಿ ಫ್ರೆಶ್ ಅಪ್ ಆಗ್ತೀನಿ. ನೀವಿಬ್ಬರು ಕೂಲಾಗಿರಿ. ಅಮೇಜು, ನಮಸ್ತೆ. ನಮಸ್ತೆ, ಕೂತ್ಕೊಳ್ಳಿ. ನಮಸ್ತೆ. ಹೇಗಿದ್ದೀರಾ ಮಾಜಿ? ನಾನು ಚೆನ್ನಾಗಿದ್ದೀನಿ, ನೀವು? ನೋಡಿ ಹೀಗಿದ್ದೀನಿ. ಆಫ್ಟರ್ ವೆರಿ ಲಾಂಗ್ ಟೈಮ್ ನಿಮ್ಮನ್ನ ಭೇಟಿ ಮಾಡ್ತಾ ಇದ್ದೀನಿ. ಹಾ, ಹೆಚ್ಚು ಕಮ್ಮಿ 1.5 ವರ್ಷ ಆಯ್ತಲ್ವಾ? ಹೌದು, ನಾನು ಫಾರಿನ್ ಹೋಗಿದ್ನಲ್ಲ, ನಿಮ್ಮ ಮೊಮ್ಮಗನ ಮದುವೆಗೂ ನನಗೆ ಬರೋಕ್ಕಾಗಲಿಲ್ಲ. ಈಗ ಅದೇ ಮೊಮ್ಮಗನ ಸ್ವೀಟ್ ಬಿಸ್ನೆಸ್ಗೆ ಡಿಸ್ಟ್ರಿಬ್ಯೂಟರ್ ಆಗೋದಕ್ಕೆ ನೀವು ಒಪ್ಕೊಂಡಿದ್ದೀರಾ, ಅದೇ ಖುಷಿ ನನಗೆ. ಅಂದಹಾಗೆ ಇವನು ನನ್ನ 2ನೇ ಮಗ ನರೇಂದ್ರ ಅಂತ. ನಮಸ್ಕಾರ. ನಮಸ್ಕಾರ. ಅವಳು ಜಯಂತಿ, ನನ್ನ ಸೊಸೆ. ನಮಸ್ಕಾರ. ನೀವು ವೀರೇಂದ್ರನ್ನ ಭೇಟಿ ಮಾಡಿದ್ರಿ, ನಮ್ಮ ನರೇಂದ್ರನ ಯಾವುದೋ ಈವೆಂಟಲ್ಲಿ ನೋಡಿದ್ರಿ ಅಲ್ವಾ? ಹೌದು, ನಾನು 2-3 ಸಲ ನಿಮ್ಮ ಮನೆಗೆ ಬಂದಾಗಲೂ ಇವರಿರಲಿಲ್ಲ. ಸರ್, ಏನು ತಗೋತೀರಾ? ಕಾಫಿ, ಟೀ? ಎನಿಥಿಂಗ್. ಆ್ಯಕ್ಚುಲಿ ನನಗೆ ನಿಮ್ಮನೆ ಕಾಫಿ ಅಂದರೆ ತುಂಬ ಇಷ್ಟ, ಅದೇ ಆಗ್ಬೋದು. ಸರಿ. ನೋಡಿ ನಾವೆಲ್ಲ ಕಲ್ತ್ಕೋಬೇಕು ಅಂತ ಹೇಳ್ತಾ ಇರ್ತಾರೆ. ಅಮ್ಮಾಜಿ, ನನ್ನ ಮಗ ಕೂಡ ಬಂದಿದ್ದಾನೆ, ಹೊರಗಡೆ ಕಾರ್ ಪಾರ್ಕಿಂಗ್ ಮಾಡ್ತಿದ್ದಾನೆ. ಓ, ರಿಷಿನಾ? ಹೌದು. ನನಗೆ ಗೊತ್ತೇ ಆಗ್ಲಿಲ್ವಲ್ಲ. ಪೂರ್ವಿ, ಹೋಗಿ ಕರ್ಕೊಂಡು ಬಾಮ್ಮ.
ರೀ ರೀ ಅಯ್ಯೋ ಇವ್ರು ಕರೆದ್ರು ಕೇಳಿಸ್ತಾನೆ ಇಲ್ವಲ್ಲ. ಇವ್ರ ಹೆಸರು ಏನೋ ಕತೆನೋ. ರೀ ನಿಧಾನ ರೀ, ಬಿದ್ದೆ ಹೋಗ್ತಿದ್ರಲ್ಲ. ಅಲ್ಲ ರೀ ಅಂತ ಕರೆದಿದ್ದಕ್ಕೆ ಯಾರಾದ್ರೂ ಇಷ್ಟೊಂದು ಗಾಬರಿ ಬೀಳ್ತಾರ? ರೀ ಬೀಳೋ ಥರ ಕರೆದ್ರಲ್ರಿ ನೀವು. ಅಲ್ಲ ಯಾಕೆ ಹಾಕಿರ್ಚಿದ್ರಿ? ನಾನು ಒಂದ್ಸಲ ಕರೆದೆ, ನಿಮಗೆ ಕೇಳಿಸ್ಲಿಲ್ಲ, ಅದಕ್ಕೆ ಜೋರಾಗಿ ಕೂಗ್ದೆ. ಏನಿವೆ ಥ್ಯಾಂಕ್ಸ್, ನಾನು ಬೀಳದೆ ಇದ್ದಾಗೆ ಬಂದು ಕಾಪಾಡಿದ್ದಕ್ಕೆ. ಸರಿ ಸರಿ, ನಿಮ್ಮ ತಂದೆ ಅವ್ರು ಕರಿತಿದ್ದಾರೆ, ಬನ್ನಿ. ಓಕೆ. ನಿಮ್ಮ ಕಾರು ಹೊಸದಾ? ಹೌದು, ನಿಮಗೆ ಗೊತ್ತಾಯ್ತು? ಆ ಕಾರ್ನ ಬಿಟ್ಟು ಬರ್ತಾನೆ ಇಲ್ವಲ್ಲ, ಪದೇ ಪದೇ ಲಾಕ್ ಮಾಡ್ತಾನೆ ಇದ್ದೀರಾ. ಯಾವುದೇ ವಸ್ತು ಆದರೂ ಹೊಸದಾಗಿದ್ದಾಗಲೇ ಅದ್ರ ಮೇಲೆ ಇಷ್ಟೊಂದು ಪ್ರೀತಿ ಕಾಳಜಿ ಇರೋದು. ಹೌದು, ಹೊಸ ಕಾರೇ. ಬಟ್ ಈ ಕಾರ್ ಹಳೇದಾದ್ರೂ ಇದ್ರ ಮೇಲೆ ಲವ್ ಆಗೇ ಇರುತ್ತೆ. ನಿಮಗೆ ಗೊತ್ತಾ, ನನ್ನ ಹಳೆ ಕಾರ್ ಮೇಲೂ ನಾ ಇನ್ನೂ ಎಷ್ಟು ಪ್ರೀತಿ ಇಟ್ಟಿದ್ದೀನಿ ಅಂತ. ಸರಿ ಸರಿ, ಕಾಫಿ ರೆಡಿ ಆಗೈತೆ, ಮೇಲಕ್ಕೆ ಬನ್ನಿ. ಹಾಗೈತೇನಾ? ರೀ ಹೌದು, ನೀವು ಯಾರು ಅಂತಾನೆ ಗೊತ್ತಾಗ್ಲಿಲ್ಲ ನನಗೆ. ನಿಮ್ಮನ್ನ ನೋಡಿದ್ರೆ ಹಳ್ಳಿಯವರು ಅನ್ಸುತ್ತೆ. ನೀವು ಅಮ್ಮಾಜಿ ಮನೇಲಿ? ಯಾಕೆ ಹಳ್ಳಿಯಿಂದ ಬಂದವರು ಅಮ್ಮಾಜಿ ಮನೇಲಿ ಇರಬಾರ್ದಾ? ಆಗಲ್ಲ ರೀ, ಸುಮ್ಮನೆ ಕ್ಯೂರಿಯಾಸಿಟಿ ಕೇಳಿದೆ. ನನ್ನ ಹೆಸರು ಪೂರ್ವಿ. ಪದ್ಮಿನಿ ಗೊತ್ತಾ? ಅವ್ರ ತಂಗಿ. ಓ ಪೂರ್ವಿ. ನಿಮ್ಮ ಸ್ವೀಟ್ಸ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ನಾನು ಆಗಲೇ ಇಂಟ್ರೆಸ್ಟ್ ತೋರಿಸಿದ್ದೆ. ಬಟ್ ರಾಮ್ ಗೋಪಾಲ್ ಜೊತೆ ನೀವು ಆಗಲೇ ಅಗ್ರಿಮೆಂಟ್ ಮಾಡ್ಕೊಂಡಿದ್ರಿ. ಹೌದೌದು, ಬಿಸ್ನೆಸ್ಸು ಸಂಬಂಧ ಎರಡೂ ಒಂದಾಗೆ ನೋಡಿದ್ರು. ಆಮೇಲೆ ಅಗ್ರಿಮೆಂಟನ್ನು ಅವರೇ ಕ್ಯಾನ್ಸಲ್ ಮಾಡ್ಕೊಂಡೋದ್ರು. ಗೊತ್ತಾಯ್ತು ನನಗೆ. ಎಲ್ಲಿ ನಿಮ್ಮ ಮೊಮ್ಮಗ ನಂದನ್? ಬರ್ತಾನೆ. ಅವನ ಕಾಲ್ಗೆ ಸ್ವಲ್ಪ ಏಟಾಗಿತ್ತು, ಎಷ್ಟು ತಗೋತಾ ಇದ್ದ. ನರೇಂದ್ರ, ನಂದನ್ಗೆ ಹೋಗ್ಕರಿ. ಹಾಂ ಮಾಜಿ. ಓ ರಿಷಿ, ಬಾ. ನಮಸ್ತೆ ಮಚ್ಚಿ. ಇರಲಿ ಇಲ್ಲಿ, ಗಾಡ್ ಬ್ಲೆಸ್ ಯು. ಕೂತ್ಕೋ. ಜಯಂತಿ, ರಿಷಿಗೆ ಒಂದು ಕಾಫಿ ತಗೊಂಡ. ವಾವ್, ಈ ಅಮ್ಮಾಜಿ ಸ್ವೀಟ್ಸ್ ಅಂದರೆ ನನಗೆ ತುಂಬ ಇಷ್ಟ. ನಮ್ಮ ಮನೇಲಿ ಯಾವುದೇ ಒಕೇಶನ್ ಬಂದ್ರೂ ಇದನ್ನೇ ತರಿಸೋದು. ಈಗ ಅದಕ್ಕೆ ಡಿಸ್ಟ್ರಿಬ್ಯೂಟರ್ ಆಗೋ ಅವಕಾಶ ಸಿಕ್ಕಿದೆ. ಐ ಆಮ್ ಸೋ ಲಕ್ಕಿ. ಪೂರ್ವಿ, ಸ್ವಲ್ಪ ಕೊಟ್ಬಿಡು. ಈ ಹುಡುಗಿ ಯಾರು ಅಂತ ಗೊತ್ತಾಗ್ಲಿಲ್ಲ. ಇವಳೇನ ನಿಮ್ಮನೆ ಸೊಸೆ? ಐ ಮೀನ್ ನಂದನ್ ಹೆಂಡತಿ? ಇಲ್ಲ ಇಲ್ಲ, ಇವಳು ನಂದನ್ ಹೆಂಡತಿ ತಂಗಿ. ಓ, ಯಾಕಪ್ಪ, ಏನಾಯ್ತು? ರಿಷಿ, ಕೇರ್ಫುಲ್. ಅಯ್ಯೋ ಹುಷಾರಪ್ಪ. ಏನಮ್ಮ ಪೂರ್ವಿ, ನೀನ್ ಕಾಫಿ ಕೊಡೋದಕ್ಕೂ ಬರೋದಿಲ್ವಲ್ಲ? ನೋಡಿ, ಎಲ್ಲ ಚೆಲ್ಬಿಟ್ಟೆ. ಒಂದ್ ಕೆಲ್ಸನೂ ಮಾಡೋದಿಕ್ ಬರಲ್ಲ ನಿಂಗೆ. ಅಯ್ಯೋ ಆಂಟಿ, ಅವ್ರದ್ದೇನು ತಪ್ಪಿಲ್ಲ, ನಾನೇ ಚೆಲ್ಕೊಂಡೆ. ಪೂರ್ವಿ, ರಿಷಿನ ವಾಶ್ ಬೇಸನ್ ಹತ್ರ ಕರ್ಕೊಂಡು ಹೋಗು. ನಮಸ್ಕಾರ ಸರ್. ನಮಸ್ಕಾರ. ಇವನೇ ನನ್ನ ಮೊಮ್ಮಗ ನಂದನ್. ಅಮ್ಮಾಜಿ ಸ್ವೀಟ್ಸಿನ ಮುಂದಿನ ರಾಯಭಾರಿ ಇವನೇ. ನಮ್ಮ ಮಕ್ಕಳು ನಮ್ಮ ಬಿಸ್ನೆಸ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ ಅನ್ನೋ ಇಂಟ್ರೆಸ್ಟ್ ತೋರಿಸಿದಾಗ ಆ ಖುಷಿನೇ ಬೇರೆ. ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಸರ್, ನಮ್ಮ ಸ್ವೀಟ್ಸ್ಗೆ ಡಿಸ್ಟ್ರಿಬ್ಯೂಟರ್ ಆಗಕ್ಕೆ ಒಪ್ಪಿದ್ದೀರಾ. ನಾನೇನು ಸಹಾಯ ಮಾಡಲಿಲ್ಲ. ಅಮ್ಮಾಜಿ ಸ್ವೀಟ್ಸ್ ಡಿಸ್ಟ್ರಿಬ್ಯೂಟರ್ ನಾನು ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆ ಆಗ್ತಿದೆ. ರೀ ನಿಜ ಹೇಳ್ರಿ, ನಾವಿಬ್ರು ಇವತ್ತೇ ತಾನೇ ಫಸ್ಟ್ ಮೀಟ್ ಆಗ್ತಿರೋದು. ಆದರೆ ನಿಮಗೆ ನನ್ನ ಮೇಲೇನೋ ಹಳೇ ದ್ವೇಷ ಇರೋ ಥರನೇ ಆಡ್ತಿದ್ದೀರಪ್ಪ. ಯಾಕೆ? ನಾನೇನು ಮಾಡಿದೆ? ಏನು ಮಾಡಿದ್ರಾ?
ಆಗಲೇ ನನ್ನನ್ನು ಅಷ್ಟು ಜೋರಾಗಿ ಕರೆದು ಕೆಳಗೆ ಬೀಳಂಗೆ ಮಾಡಿದ್ರಿ, ಈಗ ನನ್ನ ಕೈ ಮೇಲೆ ಕಾಫಿ ಚೆಲ್ಲಿದ್ರಿ. ನನಗೆ ಏನು ಅಂತಲೇ ಅರ್ಥ ಆಗ್ತಿಲ್ಲ ಕಣ್ರಿ. ಇನ್ನು ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಏನು ನಾನು ಕಾಫಿ ಚೆಲ್ಲದ್ನ? ನೀವೇ ತಾನೇ ಎಲ್ಲೆಲ್ಲೋ ನೋಡ್ಕೊಂಡು ಕಾಫಿ ಚೆಲ್ಕೊಂಡಿದ್ದು. ಈಗ ಸುಮ್ಮನೆ ನನ್ನ ಮೇಲೆ ಎತ್ತಾಕ್ಬೇಡ್ರಿ. ರೀ ನಿಧಾನಕ್ಕೆ ಮಾತಾಡ್ರಿ. ಹುಡುಗಿಯರಿಗೆ ಮೂಗಿನ ತುದಿಲ್ ಸಿಟ್ಟಿದೆ ಅಂತ ಗೊತ್ತು, ಆದರೆ ನಿಮಗೆ ಕಿವಿ, ಕಣ್ಣು, ಮೂಗು, ಬಾಯಿ ಎಲ್ಲ ಕಡೆ ಸಿಟ್ಟಿದೆ ಕಣ್ರಿ. ಸರಿ ಹೋಗ್ಲಿ ಬಿಡಿ, ನಂದೇ ಮಿಸ್ಟೇಕು ಆಯಿತಾ? ಮಾಫಿನಾ? ತಗೊಳ್ಳಿ. ರೀ ನೀವೇನು ಕೆಲಸ ಮಾಡ್ತಿದ್ದೀರಾ? ಕಾಲೇಜ್ಗೆ ಹೋಗೋ ಕೆಲಸ. ಓ ಲೆಕ್ಚರರಾ? ಇನ್ನೂ ನೋಡೋಕ್ಕೆ ಪುಟ್ಟ ಹುಡುಗಿ ಥರ ಇದ್ದೀರಾ. ಈಗಲೇ ಕಾಲೇಜಲ್ಲಿ ಟೀಚ್ ಮಾಡ್ತೀರಾ? ನೀವು ನೋಡ್ತಿದ್ರೆ ಸ್ಟ್ರಿಕ್ಟ್ ಟೀಚರ್ ಅನ್ಸುತ್ತೆ. ನೀವು ಕಾಲೇಜಿಗೆ ಬಂದರೆ ಹುಡುಗರೆಲ್ಲ ಗಡಗಡ ಅಂತ ನಡುಕ್ತಾರೇನೋ, ರೈಟ್? ಅಯ್ಯೋ, ನಾನೇ ಮಾತಿನ ಮಲ್ಲಿ ಅಂದರೆ ನೀವು ನನಗಿನ್ನ ಒಂದು ಕೈ ಮೇಲೆ ಕಣ್ರಿ. ನನ್ನನ್ನೇ ಮಾತನಾಡಕ್ಕೆ ಬಿಡ್ತಿಲ್ವಲ್ಲ ನೀವು. ನಾನು ಕಾಲೇಜ್ ಹೋಗ್ತಾ ಇರೋದು ಕಲ್ಸಕ್ಕಲ್ಲ, ಕಲಿಯೋಕ್ಕೆ. ಓ ಓಕೆ ಓಕೆ. ರೀ ಏನು ಓದ್ತಿದ್ದೀರಾ? ನಾನೊಂದು ಕ್ಯೂರಿಯಾಸಿಟಿ ಕೇಳಿದೆ ಅಷ್ಟೇ. ಇಷ್ಟ ಇದ್ದರೆ ಹೇಳಿ, ಹೇಳಿದ್ರೆ ನಾಲ್ಗೇನು ಸೌದೋಗೋದಿಲ್ಲ ಅಲ್ವಾ? BCom ಸೆಕೆಂಡ್ ಇಯರ್. ಓ, ಯಾವ ಕಾಲೇಜು? ಬೇಡ ಬೇಡ, ಯಾವ ಕಾಲೇಜ್ ಆದ್ರೇನು, ಚೆನ್ನಾಗಿ ಓದಿದ್ರೆ ಸಾಕು. ವಿಶ್ ಯು ಗುಡ್ ಲಕ್. ರಿಷಿ ಬಾ. ನಂದನ್, ರಿಷಿ ಇವ್ರ ಮಗ. ರಿಷಿ ಇವನು ನನ್ನ ಮುದ್ದು ಮೊಮ್ಮಗ ನಂದನ್. ಹಲೋ ಹೆಲೋ. ಕೂತ್ಕೋ. ಇರಪ್ಪ, ನಿಂಗೆ ಬೇರೆ ಕಾಫಿ ತಂದ್ಕೊಡ್ತೀನಿ. ಅಯ್ಯೋ ಆಂಟಿ ಬೇಡ, ನನಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಈಗ ಹೊರಡಲೇಬೇಕು. ಯಾಕಷ್ಟು ಅರ್ಜೆಂಟು? ಊಟ ಮಾಡ್ಕೊಂಡು ಹೋಗಿ. ಹೌದೌದು, ಇವತ್ತು ನೀವು ಊಟ ಮಾಡಿಕೊಂಡೇ ಹೋಗ್ಬೇಕು. ಇಲ್ಲ, ಇವನು ಹೊರಡುವಾಗಲೇ ಹೇಳಿದ್ದ ಇನ್ನೊಂದು ಮೀಟಿಂಗ್ಗೆ ಅಟೆಂಡ್ ಮಾಡಬೇಕು ಅಂತ. ಮಗನ್ನ ಕರ್ಕೊಂಡು ತುಂಬ ದಿವಸದ ಮೇಲೆ ಮನೆಗೆ ಬಂದಿದ್ದೀರಾ, ನಿಮ್ಮನ್ನು ಹಾಗೆ ಕಳ್ಸೋಕ್ಕಾಗತ್ತಾ? ಊಟ ಮಾಡ್ಕೊಂಡು ಹೋಗಿ. ಇವತ್ತು ಒತ್ತಾಯ ಮಾಡಬೇಡಿ, ಇನ್ನೊಂದ್ಸಲ ಖಂಡಿತ ಬರ್ತೀವಿ. ಹೌದು ಅಮ್ಮಾಜಿ, ಈಗ ಹೊರಡಲೇಬೇಕು. ಸರ್, ನಂದನ್, ನಿನ್ನ ಪ್ಲ್ಯಾನ್ಸ್ ಬಗ್ಗೆ ನನಗೆ ತುಂಬ ಇಷ್ಟ ಆಯಿತು. ಇದ್ರ ಬಗ್ಗೆ ನನ್ನ ಮಗನ ಜೊತೆ ಮಾತಾಡಿ ಹೇಗೆ ಮುಂದುವರಿಸೋಣ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಅಗ್ರಿಮೆಂಟ್ ಫಾರ್ಮಾಲಿಟೀಸ್ನ ಮುಗಿಸ್ಬಿಡೋಣ. ಓಕೆ? ಶೋರ್ ಸರ್.